ನಮಸ್ತೆ. ಈ ದಿನ ನನ್ನ ಭಾರತೀಯ ಜನತಾ ಪಕ್ಷದ ಹಿರಿಯರು, ನಾಯಕರು, ಮುಖಂಡರು ಮತ್ತು ಎಲ್ಲ ನಮ್ಮ ಪಕ್ಷದ ಎಲ್ಲರೂ ಸೇರಿ ನನ್ನ ಅವಿರೋಧವಾಗಿ ನಮ್ಮ ಸಿಂಡಿಕೇಟ್ ರೈತರ ಬ್ಯಾಂಕ್ ಸಹಕಾರಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಆತ್ಮ ಸ್ನೇಹಿತ, ನನ್ನ ಸಹೋದರನ ಸಮಾನರಾದಂಥ ಮಂಜೂರವರು ಇವತ್ತು ರೈತರ ಸಿಂಡಿಕೇಟ್ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಾಯಿ ಅತ್ತಿಬೆಲೆ ಗ್ರಾಮ ದೇವತೆ ಪಟಾಲಮ್ಮ ಮತ್ತು ಶಿರ್ಡಿ ಸಾಯಿಬಾಬಾ ಆಶೀರ್ವಾದ ಇದ್ದು ಮುಂದಿನ ಇದರ ಅಧ್ಯಕ್ಷರಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಯುವ ಮುಖಂಡರು ಹಾಗೂ ಆತ್ಮೀಯ ಸ್ನೇಹಿತರಾದ ಆರ್ ಮಂಜುನಾಥ್ ಗೌಡರವರು ಇವತ್ತು ರೈತರ ಬ್ಯಾಂಕಿನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿ ಹಾಗೂ ವೈಯಕ್ತಿಕ ಸಲ್ಲಿಸೋದಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಈ ಬ್ಯಾಂಕು ಸುಮಾರು ಹಿರಿಯ ಮುಖಂಡರು ಸಮ್ಮುಖದಲ್ಲಿ ಅಭಿವೃದ್ಧಿ ಪತ್ರ ಸಾಕೊಂಡು ಬರ್ತಾ ಇದೆ. ಇವರ ನಾಯಕತ್ವದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಲಿ, ಬ್ಯಾಂಕಿನಿಂದ ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ. ಹಾಗೂ ನನ್ನ ಮುಂದಿನ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಗಲಿ ಎಂದು ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ. ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಹೊಸದಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಂಜುನಾಥ್ರವರಿಗೆ ಅತ್ತಿಬೆಲೆ ಗ್ರಾಮಸ್ಥರ ಪರವಾಗಿ ಹಾಗೂ ಸುತ್ತಮುತ್ತಲಿನ ಈ ನಮ್ಮ ಬ್ಯಾಂಕಿನ ಸಂಬಂಧಪಟ್ಟಂಥ ಎಲ್ಲ ನಿರ್ದೇಶಕರಿಗೂ ಹಾಗೂ ಎಲ್ಲ ಮತದಾರರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ, ಅತಿ ಹೆಚ್ಚಾಗಿ ರೈತರಿಗೆ ಒಳ್ಳೆಯ ಅನುಕೂಲ ಆಗಿ ಈ ಬ್ಯಾಂಕು ವಿಜೃಂಭಣೆಯಿಂದ ಅತಿ ಶೀಘ್ರಕ್ಕೆ ಏರ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಬಿದಿರುಪೆ ಆಂಜಿನಪ್ಪನವರು, ಬಸವಣ್ಣವರು ಮತ್ತು ಈ ಊರಿನ ಪ್ರಮುಖರು ಅಂದರೆ ಬ್ಯಾಂಕಿಗೆ ಏನು ದುಡಿದಿದ್ದಾರೆ ಅವ್ರಿಗೆಲ್ಲ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳಿಸ್ತಾ, ನಮ್ಮ ಸುವರ್ಣ ಮೇಡಮ್ ಅವರು ಕೂಡ ತುಂಬ ಅತಿ ಹೆಚ್ಚಾಗಿ ಬ್ಯಾಂಕಿಗೆ ದುಡಿತಾ ಇದ್ದಾರೆ. ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ರೈತರಿಗೂ ಒಳ್ಳೇದು ಮಾಡಲಿ. ಆದರೆ ಹೆಚ್ಚಾಗಿ ನಮ್ಮ ಮಂಜುನಾಥ್ರವರು ಇವತ್ತು ನಿರ್ದೇಶಕರಾಗಿ ಆಯ್ಕಂತ ಎಲ್ರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ಈ ಬ್ಯಾಂಕ್ನ ಅಧ್ಯಕ್ಷರಾಗಿ ಈ ಬ್ಯಾಂಕಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪಕ್ಷದ ಕಾರ್ಯಕರ್ತ ಮತ್ತು ಸ್ನೇಹಿತರು ಇವತ್ತು ನಮ್ಮ ಬ್ಯಾಂಕಿನ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬ್ಯಾಂಕಿನ ಎಲ್ಲ ನಿರ್ದೇಶಕರು ಇವತ್ತು ನಮ್ಮ ಕಾರ್ಯಕರ್ತರು ಮಂಜುನಾಥ್ ರೆಡ್ಡಿ ಅವರು ಈ ಬ್ಯಾಂಕಿನ ನಿರ್ದೇಶಕರಿಗೆ ಸೇವೆ ಮಾಡಿದ್ದಾರೆ. ಅವರು ತಮ್ಮ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ರೈತರಿಗೂ ಅನುಕೂಲ ಮಾಡಬೇಕನ್ಬಿಟ್ಟು ಕೋರ್ಕೊಳ್ತೇನೆ. ಅದೇ ರೀತಿ ಇವತ್ತು ಏನು ತೆರೆದ ಚೆನ್ನಪ್ಪ ಮತ್ತು ವಿನೀತ್ ಅವರು ನಮ್ಮ ನಿರ್ದೇಶಕರ ಸ್ಥಾನಕ್ಕೆ ಕೊಟ್ಟಿದ್ದು, ಅದು ಖಾಲಿ ಇತ್ತು. ಅದಕ್ಕೆ ಇವತ್ತು ಮಧು ಮತ್ತು ಮಂಜುನಾಥ್ ಅವರು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ನಿರ್ದೇಶಕರು ಇಲ್ಲಿ ಪಕ್ಷವು ಯಾವುದೇ ಇದುವರೆಗೂ ಲೋಪದೋಷ ಇಲ್ದಿರ ರಾಜ್ಯದಲ್ಲಿ 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದಂಥ ಸಂಘ ಇದು. 1975ರಲ್ಲಿ ಪ್ರಾರಂಭ ಆಗಿ ಇದುವರೆಗೂ ಯಾವುದೇ ಒಂದು ಐತಿಕರತೆ, ₹1 ಲೋಪದೋಷ ಇರದೆ, ಒಂದು ಆಡಿಟಲ್ಲಿ ಯಾವುದೇ ಲೋಪ ಸತತವಾಗಿ 4 ಕೋಟಿ ರೂಪಾಯಿಗಳನ್ನು 10 ವರ್ಷದಿಂದ ನಿವ್ವಳ ಲಾಭ ಗಳಿಸ್ತಾ ಇರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ನಮ್ಮ ಸಂಘಕ್ಕೆ ಒಂದು ನಂಬಿಕೆ ಇಟ್ಟು ಇಲ್ಲಿ ಠೇವಣಿ ಇಕ್ಕಿದ್ದಾರೆ. ಮತ್ತೊಮ್ಮೆ ಎಲ್ಲ ಸದಸ್ಯರಿಗೂ, ಇಲ್ಲಿರುವ ಎಲ್ಲ ಸದಸ್ಯರಿಗೂ ಮತ್ತು ಸಿಬ್ಬಂದಿಯವರಿಗೆ ಅಭಿನಂದನೆ. ರೈತರ ಸೇವಾ ಸಹಕಾರ ಸಂಘ ಬ್ಯಾಂಕ್ ಅತ್ತಿಬೆಲೆ ಇದೊಂದು 60 ವರ್ಷಗಳಿಗೂ ಮೇಲ್ಪಟ್ಟು ಇತಿಹಾಸ ಇರತಕ್ಕಂಥ ರೈತರ ಸೇವೆಯಲ್ಲಿ ನಿರಂತರವಾಗಿ ತೊಡಸ್ಕೊಂಡು ಬಂದಂಥ ಈ ಸಹಕಾರ ಸಂಘಕ್ಕೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹಾಗೂ ಈ ಭಾಗದ ಯುವ ನಾಯಕರಾದಂತಹ ಅತ್ಯಂತ ಬದ್ಧತೆಯಿಂದ ಸಮಾಜಮುಖಿ ಕೆಲಸ ಮಾಡ್ತಕ್ಕಂತಹ ಧನಂಜಯ ರೆಡ್ಡಿಯವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಸಹೋದರ SLM ಅವರು ಅವಿರೋಧವಾಗಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ನಾವು ವೈಯಕ್ತಿಕವಾಗಿ ಹಾಗೂ ಸಿಂಡಿಕೇಟ್ ಬ್ಯಾಂಕ್ನ ಎಲ್ಲ ಷೇರುದಾರರಿದ್ದಾರೆ ಊರಿನ ಜನತೆ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ. ಸುಮಾರು ಈ ಬ್ಯಾಂಕಲ್ಲಿ 1000 ಜನ ರೈತರು ಷೇರುದಾರಿದ್ದಾರೆ. ಈ ಬ್ಯಾಂಕ್ ಒಂದು ಚಿಕ್ಕ ಕಟ್ಟಡದಿಂದ ಶುರುವಾಗಿ ಇವತ್ತು ರಾಜ್ಯದ ಪ್ರಮುಖ ಬ್ಯಾಂಕ್ಗಳಲ್ಲಿ ತನ್ನದೇ ಒಂದು ಹೆಜ್ಜೆಯನ್ನು ಮೂಡಿಸೋ ಮಟ್ಟಕ್ಕೆ ದೊಡ್ಡೊತ್ತಾಗಿ ಬೆಳೆದಿದೆ. ಇವತ್ತು ಅನೇಕ ಜನ ಹಿರಿಯರು ಈ ಬ್ಯಾಂಕ್ಗೆ ಅಧ್ಯಕ್ಷ ಮಾಡ್ತಾ ಇದ್ದಾರೆ. ಈ ಬ್ಯಾಂಕ್ನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇಲ್ಲಿ ಇಲ್ಲದೆ ಇರ್ತಕ್ಕಂಥ ಎಲ್ರೂ ನೆನೆಸ್ಕೊಳ್ತಾ, ಈ ಹಿಂದೆ ಕೆಲಸ ಮಾಡಿದಂಥ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ಹಿರಿಯರು ಎಲ್ಲರೂ ಇವರಿಗೆ ಹೊಸದಾಗಿ ಆದಂಥ ನಮ್ಮ ಧನಂಜಯ ರೆಡ್ಡಿಗೆ ಮತ್ತು SL ಮಂಜುನಾಥ್ ಅವರಿಗೆ ಮಾರ್ಗದರ್ಶನ ಈ ಬ್ಯಾಂಕ್ನ ಎತ್ತರಕ್ಕೆ ಕೊಂಡೋಗಲಿ, ರೈತರ ಪರವಾಗಿ ಕೆಲಸ ಮಾಡಲಿ. ಅದ್ರ ಜೊತೆಗೆ ಇವರೆಲ್ಲ ಮುಂದೆ ಸಮಾಜದಲ್ಲಿ ನಾಯಕರಾಗಿ ಬೆಳೆಯುವಂಥವ್ರು ಕೆಲಸ ಕಲೀಲಿ. ಒಬ್ಬೊಂದು ಸಹಕಾರ ಸಂಘ ಹೇಗೆ ಕೆಲಸ ಮಾಡುತ್ತೆ, ಈಗ ಸಹಕಾರಿ ಕ್ಷೇತ್ರದ ಅನೇಕ ಮಜಲುಗಳಿದ್ದಾವೆ. ಇಲ್ಲಿ ಸೇವೆ ಮಾಡೋದಕ್ಕೆ ರೈತರಿಗೆ ಜನಪರವಾಗಿ ಅವಕಾಶಗಳಿದೆ.
ಸ್ವಲ್ಪ ಇಲ್ಲಿ ಬರಲಿ, ಕುಳಿತುಕೊಳ್ಳಿ, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕಲೀಲಿ ಅವರು. ಹಾಗೆ ಅದನ್ನು ಜನಕ್ಕೆ, ಇಲ್ಲಿ ಬರೋಂಥ ರೈತರಿಗೆ ಅನುಕೂಲ ಆಗಂಗೆ ಹೊಸ ಸ್ಕೀಮ್ಸ್ನ ರಿಲೀಸ್ ಮಾಡಲಿ ಅವರು. ಹೊಸ ಯೋಜನೆಗಳನ್ನು ತೊಗೊಂಡು ಬರಲಿ. ಒಟ್ಟಾರೆ ರೈತರಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ನಾವು ಕೂಡ ಅವರಿಗೆ ಸದಾ ಬೆಂಬಲವಾಗಿ ನಮ್ಮ ಸಹಕಾರಿಯಾಗಿರ್ತೀವಿ. ವಿಶೇಷವಾಗಿ ಯುವಕರು ಇಲ್ಲಿ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಇಲ್ಲಿ ಇವತ್ತು ಆಯ್ಕೆ ಆಗೋದಕ್ಕೆ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ NBR ಬಸವರಾಜ್ ಅವರು, ನಾವು ಪ್ರೀತಿಯಿಂದ ಬಸಣ್ಣ ಅಂತ ಕರಿತೀವಿ, ಆಂಜನಪ್ಪನವರು, ಇವರು ಎಲ್ಲರದನ್ನು ಪಾತ್ರ ಇದೆ. ಹಾಗೆ ಇವರಿಗೆ ಕೊಟ್ಟಂಥ ಈ ಬ್ಯಾಂಕ್ನ ಈಗಿನ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳು, ನಿರ್ದೇಶಕರು, ಅವರೆಲ್ರಿಗೂ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದ ನಮ್ಮ ರಮೇಶ್ 2.5 ವರ್ಷಕ್ಕೆ ಅವರು ಒಂದು ಆಯ್ಕೆ ಆಗ್ತಾರೆ. ಅವ್ರಿಗೂ ಕೂಡ ನಾನು ಮುಂಗಡವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಬ್ಯಾಂಕ್ನ ನೂತನ ನಿರ್ದೇಶಕರಾಗಿ ಮಂಜುನಾಥ್ ಅವರು ಆಯ್ಕೆಯಾಗಿರ್ತಾರೆ. ಎಲ್ಲ ನಿರ್ದೇಶಕರು ಸೇರಿ ಅವಿರೋಧವಾಗಿರ್ತೀರಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರಿಗೆ ಹೆಚ್ಚಿನ ಸ್ಥಾನಮಾನ ಸಿಗಲಿ, ಅವರು ಬ್ಯಾಂಕ್ಗೆ ಅಭಿವೃದ್ಧಿ ಇನ್ನೂ ಕೆಲಸ ಒತ್ತು ಕೊಡಲಿ ಅಂತ ಈ ಮುಖಾಂತರ ಹೇಳಿ ಶುಭಾಶಯ ತಿಳಿಸಕ್ಕೆ ಬಯಸ್ತೀನಿ. ಈ ದಿನ ಸಿಂಡಿಕೇಟ್ ರೈತರ ಸೇವಾ ಸಂಘದಲ್ಲಿ ಇವತ್ತು ಮಾನ್ಯ ಚೆನ್ನಪ್ಪನವರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿದ್ದರು. ಅವರ ಮುಗಿದ ನಂತರ ನಮ್ಮ ಪ್ರೀತಿಯ ಸಹೋದರ ಮತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟವಂತ ಕಾರ್ಯಕರ್ತ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸಹೋದರ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಈಗ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ನಿರ್ದೇಶಕರಾಗಿದ್ದಾರೆ. ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅದೇ ರೀತಿಯಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ನಮ್ಮ ಕಿರಿಯ ಸಹೋದರ ಆಗಿರ್ತಕ್ಕಂಥ ಧನಂಜಯ ರೆಡ್ಡಿ ಅವರು ಸಹ ಅವಿರೋಧವಾಗಿ ಅಧ್ಯಕ್ಷರಾಗಿರ್ತಾರೆ. ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸುತ್ತಾ, ಇವು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ 1974ರಿಂದ ಒಂದು ಚಿಕ್ಕ ಮಟ್ಟದ ಸರ್ಕಾರದಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಒಂದು ಉತ್ತಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಬ್ಯಾಂಕ್ ಅಂದರೆ ಅದು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಬ್ಯಾಂಕ್. ಅಂದರೆ ಇವತ್ತು ಇಲ್ಲಿ ಸುತ್ತಮುತ್ತಲಿನ ರೈತರಿಗೆ ಪ್ರತಿಯೊಂದು ವ್ಯವಸಾಯ ಆಗಿರಲಿ ಮತ್ತು ಷೇರುದಾರರಿಗೆ ಏನೇನು ಪ್ರತಿ ಅನುಕೂಲಗಳು ಏನೇಗಾಗಿರಲಿ ಮತ್ತು ಒಡವೆಗಳಾಗಿರಲಿ ಮತ್ತು ಸಾಲದ ರೂಪರಾಗಿರಲಿ ಇದನ್ನು ಕಾನೂನುಬದ್ಧ ರೀತಿಯಲ್ಲಿ ಭಾಳ ಕಡಿಮೆ ರೀತಿಯಲ್ಲಿ ರಿಯಾಯಿತಿಯಾಗಿ ಇವತ್ತು ರೈತರಿಗೆ ಒಂದು ಯೋಜನೆಗಳನ್ನು ನೀಡ್ತಕ್ಕಂಥ ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಇವತ್ತು ಈ ಒಂದು ಬೃಹತ್ ಮಟ್ಟದಲ್ಲಿ ಬೆಳಿಬೇಕಂತ ಹೇಳಿದ್ರೆ ಕಾರಣ ಇವತ್ತು ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ NB ಬಸವರಾಜ್ ಅವರು ಮತ್ತು ಅದೇ ರೀತಿಯಾಗಿ BJ ಆಂಜನಪ್ಪನವರು, ಇವರು ಒಂದು ರೀತಿಯಲ್ಲಿ ನಮಗೆ ರಾಜ್ಯದ ದೃಷ್ಟಿಯಲ್ಲಿ ನಮಗೆ ಒಂದು 2 ಕಣ್ಣುಗಳಿದ್ದಾಗೆ. ಹಾಗೆ ಇವತ್ತು ರೈತರು ಸುತ್ತಮುತ್ತಲ ಎಲ್ಲ ಈ ಬ್ಯಾಂಕನ್ನು ಒಂದು ಉನ್ನತ ಮಟ್ಟದಾಗೆ ಕೊಂಡೊಯ್ಯುವಂಥ ನಾವು ನಿರ್ದೇಶಕರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಒಗ್ಗೂಡಿ ಇವತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಕೆಲಸ ಮಾಡ್ತೀರಿ ಅಂತ ಹೇಳ್ತೀವಿ. ಈ ಮೂಲಕ ನಾನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಧನಂಜಯ ರೆಡ್ಡಿ ಮತ್ತು SL ಮಂಜುನಾಥ್ ಅವರಿಗೆ ಅಭಿನಂದನೆ. ನಮ್ಮ ತುಂಬ ಆತ್ಮೀಯರು, ಒಳ್ಳೆ ಯುವಕ ಅಂತ ಕಾರ್ಯಕರ್ತ ಧನಂಜಯ ರೆಡ್ಡಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಬ್ಯಾಂಕಿನ ಪರವಾಗಿ, ಎಲ್ಲ ನಿರ್ದೇಶಕರ ಪರವಾಗಿ, ಅಧ್ಯಕ್ಷರ ಪರವಾಗಿ, ಈಗ ಅಧ್ಯಕ್ಷರಾಗಿ ಏನು ಆಗಿದ್ದಾರೆ ಹೊಸದಾಗಿ, ನನ್ನ ಹೃದಯಗಳ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. 74ನೇ ಇಸ್ವಿನಲ್ಲಿ ನಮ್ಮ ಅತ್ತಿಬೆಲೆನಲ್ಲಿ ಮೊದಲನೇ ಬಾರಿ ರಾಮಣ್ಣ ಅಂತ ಹೇಳ್ಬಿಟ್ಟು ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಇಲ್ಲಿನವರೆಗೂ ಸತತವಾಗಿ ತುಂಬ ಚೆನ್ನಾಗಿ ಇದೆ. ಎಲ್ರಿಗೂ ಈ ಬ್ಯಾಂಕ್ ಏನು ದುಡ್ದಿದ್ದಾರೆ ಈಗಿನವರೆಗೂ ಅವರೆಲ್ರಿಗೂ ಕೂಡ ನಾನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಹೃದಯಪೂರ್ವಕ್ಕೆ ಅವ್ರಿಗೆ ನಾನು ಅಭಿನಂದನೆಗಳನ್ನ ಭಾಳ ಸಂತೋಷ ಮತ್ತು ಖುಷಿ ಕೊಡೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಮೊನ್ನೆ ತಾನೇ ನನ್ನ ಸ್ನೇಹಿತ ಧನಂಜಯ ರೆಡ್ಡಿ ಅವರು ಆಯ್ಕೆಯಾಗಿದ್ದರು. ಇವತ್ತು ನಮ್ಮ ಅಣ್ಣ, ಒಂತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಆದರೂ ಅಣ್ಣ ಅಂತ ಕರಿತೀನಿ ಮಂಜಣ್ಣನ. ಅವರು ಭಾಳ ಸರಳತೆಗೆ ಹೆಸರಾದಂಥ, ಆಮೇಲೆ ಸ್ನೇಹಜೀವಿ, ಅದಾದಮೇಲೆ ಅಜಾತಶತ್ರು, ಎಲ್ಲ ಪಕ್ಷಾತೀತವಾಗಿ ಸಾಮಾಜಿಕವಾಗಿ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಬೆಸೆಯುವಂಥ ಮನುಷ್ಯ. ಈ ವ್ಯಕ್ತಿಗೆ ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಕೊಡಲಿ. ಅದಾದಮೇಲೆ ಮುಂದಿನ ದಿನಗಳಲ್ಲಿ ಮಂಜಣ್ಣ ಸಹ ಒಂದು ಅಧ್ಯಕ್ಷನ ಸ್ಥಾನಕ್ಕೆ ಬರಲಿ ಅಂತ ಆಶಿಸ್ತಾ, ಮೊನ್ನೆ ತಾನೇ ನಮ್ಮ ಅಧ್ಯಕ್ಷರ ಹತ್ರ ಒಂದು ಸ್ವಲ್ಪ ಹೊತ್ತು ಬಿಡು ಮಾಡ್ಕೊಂಡು ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಕೃಷಿ ಮೇಳಗಳು ಮಾಡಬೇಕು, ನಮ್ಮ ಅತ್ತಿಬೆಲೆ ಹೋಬಳಿ ಭಾಗದಲ್ಲಿ ಒಂದಷ್ಟು ರೈತರಿಗೆ ಉಪಯೋಗ ಆಗೋದು ಕೃಷಿ ಮೇಳ ಮಾಡಿ, ಅದಾದಮೇಲೆ ಆ ತಳಿಗಳ ಬಗ್ಗೆ ಇರುವಂಥ ಒಂದಷ್ಟು ಜಾಗೃತಿ ಮೂಡಿಸಿ, ಅದಾದಮೇಲೆ ನಮ್ಮಲ್ಲಿ ಒಂದಷ್ಟು ಹಳ್ಳಿಕಾರ ಎತ್ತುಗಳಿದ್ದಾವೆ, ಅದರಿಂದ ಉಪಯೋಗ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ಬೇಕಂತೇಳಿ ನಮ್ಮ ಅಧ್ಯಕ್ಷರ ಹತ್ರ ಮಾತಾಡ್ತಾ ಇದ್ದೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ ಭಾರತೀಯದಲ್ಲಿ ಇರೋದಕ್ಕೆ. ಒಬ್ಬ ಯುವಕನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು ರಮೇಶ್ ಅಣ್ಣವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಈಗ ಮಂಜಣ್ಣವರಾಗಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಇದೆ. ನಿಮಗಂತೂ ತುಂಬ ಜವಾಬ್ದಾರಿ ಇದೆ ಅಣ್ಣ. ಇದೇ ಥರ ನೀವು ಇದನ್ನು ಮಾಡ್ಕೊಂಡೋಗ್ರಿ. ಇಬ್ಬರು ಸೇರಿ ಒಂದು ಇರುವಂಥ ನಿರ್ದೇಶಕರು ಎಲ್ಲ ಅಧ್ಯಕ್ಷರ ಜೊತೆ ಕೈ ಜೋಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕೃಷಿ ಮೇಳ ಮಾಡಬೇಕಂತೇಳಿ ನಾನು ಹೇಳ್ತೀನಿ. ಅದಾದಮೇಲೆ
ಮಂಜಣ್ಣನು ಮುಂದಿನ ದಿನದಲ್ಲಿ ರಾಜಕೀಯವಾಗಿ ಯಾವುದೇ ಥರ ನೀವು ಮುಂದೆ ಒಂದು ಹೆಜ್ಜೆ ಇಟ್ಟರೆ ಅದ್ರ ಜೊತೆ ನಾವು ಇರ್ತೀವಿ ಅಂತ ಆಶಿಸ್ತಾ ಮತ್ತೊಮ್ಮೆ ಇಬ್ಬರಿಗೂ ಕೂಡ ತುಂಬ ಧನ್ಯವಾದ. ಅತ್ತಿಬೆಲೆಯ ಸಿಂಡಿಕೇಟ್ ಬ್ಯಾಂಕ್ನ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದಂಥ ಆರ್ ಮಂಜುನಾಥ್ SLN ಮಂಜುನಾಥ್ ಧನ್ಯವಾದಗಳು. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತಿನ ದಿವಸ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಇವತ್ತು ನಮ್ಮ ಆತ್ಮೀಯ ಗೆಳೆಯ ಮಂಜು ಅವ್ರಿಗೆ ಶಿವಸ್ಥಾನ ಸಿಕ್ಕಿರೋದ್ರಿಂದ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಇದನ್ನು ಕಲ್ಪಿಸಿಕೊಟ್ಟ ಎಲ್ಲರಿಗೂ ಅದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.